ನಮಸ್ಕಾರ ಎಲ್ಲರಿಗೂ. ನಾವು ಈ ಹಿಂದಿನ ವಿಡಿಯೋದಲ್ಲಿ ಆರ್ಟಿಕಲ್ 73 ಬಗ್ಗೆ ಚರ್ಚೆ ಮಾಡಿದ್ವಿ. ಆರ್ಟಿಕಲ್ 73 ಏನ್ ಹೇಳ್ತೈತಿ ಅಂದ್ರೆ ಕೇಂದ್ರ ಕಾರ್ಯಾಂಗದ ವ್ಯಾಪ್ತಿ ಎಲ್ಲಿಯವರೆಗೂ ಅಂತ. ಕೇಂದ್ರ ಕಾರ್ಯಾಂಗದ ವ್ಯಾಪ್ತಿ ಯಾವ ಯಾವ ಪ್ರದೇಶದವರೆಗೂ ಹಬ್ಬಿರ್ತೈತಿ ಅಥವಾ ಕೇಂದ್ರ ಕಾರ್ಯಾಂಗದ ವ್ಯಾಪ್ತಿ ಯಾವ ಯಾವ ವಿಷಯಗಳಿಗೆ ಸಂಬಂಧಿಸಿದಂಗೆ ಇರ್ತೈತಿ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿದ್ವಿ. ಹೌದಾ? ಒಂದು ವಿಷಯವನ್ನ ಇದಕ್ಕಿಂತ ಮೊದಲ ಚರ್ಚೆ ಮಾಡಿದ್ವಿ. ಅದು ಯಾವತ್ತಪ್ಪ ಅಂತಂದ್ರೆ ಆರ್ಟಿಕಲ್ 53ರಲ್ಲಿ ಏನು, ರಾಷ್ಟ್ರಪತಿಗಳು ಕೇಂದ್ರ ಕಾರ್ಯಾಂಗದ ಮುಖ್ಯಸ್ಥರಾಗಿರುತ್ತಾರೆ. ರಾಷ್ಟ್ರಪತಿಗಳು ಕೇಂದ್ರ ಕಾರ್ಯಾಂಗದ ಮುಖ್ಯಸ್ಥರಾಗಿರುತ್ತಾರೆ. ದ ಪ್ರೆಸಿಡೆಂಟ್ ಈಸ್ ದಿ ಹೆಡ್ ಆಫ್ ದಿ ಯೂನಿಯನ್ ಎಕ್ಸಿಕ್ಯೂಟಿವ್. ಆಲ್ ದ ಎಕ್ಸಿಕ್ಯೂಟಿವ್ ಫಂಕ್ಷನ್ಸ್ ಆರ್ ಕ್ಯಾರಿಡ್ ಔಟ್ ಇನ್ ದ ನೇಮ್ ಆಫ್ ದಿ ಪ್ರೆಸಿಡೆಂಟ್. ಏನು, ಎಲ್ಲ ಕಾರ್ಯಾಂಗದ ಕಾರ್ಯಗಳು ರಾಷ್ಟ್ರಪತಿಯ ಹೆಸರಿನಲ್ಲಿಯೇ ನಡೆಯಬೇಕು. ಆರ್ಟಿಕಲ್ 53 ಹೇಳ್ತೈತಿ. ಹೌದಾ? ಏನ್ ವಿಶೇಷತೆ ಇದು? ಆರ್ಟಿಕಲ್ 73 ಏನ್ ಹೇಳ್ತೈತಿ? ಕೇಂದ್ರ ಕಾರ್ಯಾಂಗದ ವ್ಯಾಪ್ತಿಯ ಬಗ್ಗೆ ಹೇಳ್ತೈತಿ. ಆರ್ಟಿಕಲ್ 53 ಏನ್ ಹೇಳ್ತೈತಿ? ರಾಷ್ಟ್ರಪತಿಗಳು ಕೇಂದ್ರ ಕಾರ್ಯಾಂಗದ ಮುಖ್ಯಸ್ಥರಾಗಿರುತ್ತಾರೆ. ಕೇಂದ್ರ ಕಾರ್ಯಾಂಗದ ಕಾರ್ಯಗಳೆಲ್ಲವೂ ರಾಷ್ಟ್ರಪತಿಗಳ ಹೆಸರಿನಲ್ಲಿಯೇ ನಡಿಬೇಕು ಅಂತ ಹೇಳ್ತೈತಿ. ಜೊತೆಗೆ ಈ ಕಾರ್ಯಾಂಗದ ಕಾರ್ಯವನ್ನ ನಡೆಸಿಕೊಡಲು ರಾಷ್ಟ್ರಪತಿಗಳು ಸ್ವಂತ ತಾನೇ ಕಾರ್ಯವನ್ನ ಮಾಡುವಂತಿಲ್ಲ. ಕಾರ್ಯಾಂಗದ ಕಾರ್ಯವನ್ನ ನಡೆಸಿಕೊಡಲು ಅವರಿಗೆ ಅವರ ಸಬಾರ್ಡಿನೇಟ್ ಆಫೀಸರ್ಸ್ ಇರಬೇಕು. ಅವರ ಕೈ ಕೆಳಗಿನ ಅಧಿಕಾರಿಗಳು ಇರಬೇಕು. ಕೈ ಕೆಳಗೆ ಅಧಿಕಾರಿಗಳಿರಬೇಕು ಅಥವಾ ಕೈ ಕೆಳಗಿನ ಅಧಿಕಾರಿಗಳ ಮೂಲಕ ಕೇಂದ್ರ ಕಾರ್ಯಾಂಗದ ಕಾರ್ಯವನ್ನ ಮಾಡ್ತಾರೋ ಯಾರು? ರಾಷ್ಟ್ರಪತಿಗಳು. ಹಂಗಾದ್ರ ಅವರ ಕೈ ಕೆಳಗಿನ ಅಧಿಕಾರಿಗಳು ಯಾರು ಅನ್ನೋದನ್ನ ಆರ್ಟಿಕಲ್ 74 ಸ್ಪಷ್ಟಪಡಿಸ್ತೈತಿ. ಹೂ ಆರ್ ದೇರ್ ಸಬಾರ್ಡಿನೇಟ್ ಟು ದಿ ಪ್ರೆಸಿಡೆಂಟ್ ಅಂತೇಳಿ. ಹೂ ಆರ್ ದೇರ್ ಸಬಾರ್ಡಿನೇಟ್ ಆಫೀಸರ್ಸ್ ಆಫ್ ದಿ ಪ್ರೆಸಿಡೆಂಟ್ ಅಂತ. ಆರ್ಟಿಕಲ್ 74 ಕ್ಲಿಯರ್ಸ್ ದಟ್ ದಿ ಸಬಾರ್ಡಿನೇಟ್ ಆಫೀಸರ್ಸ್ ಆಫ್ ದಿ ಪ್ರೆಸಿಡೆಂಟ್. ಒಂದಕ್ಕೊಂದು ಲಿಂಕ್ ಹೆಂಗಾಗ್ತಾವ ಅಂತೇಳಿ ಅರ್ಥ ಆಗೈತಿ ಅಂತ ಅನ್ಕೊಂತೀನಿ. ಆರ್ಟಿಕಲ್ 53 ಸ್ಪಷ್ಟಪಡಿಸ್ತೈತಿ ರಾಷ್ಟ್ರಪತಿಗಳ ಹೆಸರಿನಲ್ಲಿಯೇ ಕೇಂದ್ರ ಕಾರ್ಯಾಂಗದ ಕೆಲಸಗಳೆಲ್ಲವೂ ನಡೆಯಬೇಕು. ಯಾಕಂತಂದ್ರೆ ಅವರು ಕೇಂದ್ರ ಕಾರ್ಯಾಂಗದ ಮುಖ್ಯಸ್ಥರು. He is the head of the central of union executive and all functions of the union executive carried out in the name of the president. This is an preconditions given by the ಕಾನ್ಸ್ಟಿಟ್ಯೂಷನ್. ಇವೇ ಪ್ರಮುಖ ಕಂಡೀಷನ್ಗಳು, ಷರತ್ತುಗಳು ಕಾನ್ಸ್ಟಿಟ್ಯೂಷನ್ ಅಲ್ಲಿ ಹೇಳಿದ್ದಾರೆ, ಸಂವಿಧಾನದಲ್ಲಿ ಹೇಳಿದ್ದಾರೆ ಆರ್ಟಿಕಲ್ 53ರಲ್ಲಿ. ಇನ್ನು ಆರ್ಟಿಕಲ್ 73 ಯಾವುದೇ ಕಾನೂನುಗಳನ್ನ ಸಂಸತ್ತು ಪಾಸ್ ಮಾಡಿತ್ತು ಅಂತಂದ್ರೆ ಅದನ್ನ ಜಾರಿ ಮಾಡುವುದು ಕೇಂದ್ರದ ಕಾರ್ಯಾಂಗ. ಹೌದಾ? ಹಂಗಾದ್ರೆ ಆ ಕೇಂದ್ರ ಕಾರ್ಯಾಂಗದೊಳಗೆ ಯಾರ್ಯಾರು ಇರ್ತಾರೋ? ವಾಟ್ ಈಸ್ ದ ಇಂಪಾರ್ಟೆಂಟ್ ಆಫ್ ದಿ ಸೆಂಟ್ರಲ್ ಎಕ್ಸಿಕ್ಯೂಟಿವ್ ಆರ್ ಯೂನಿಯನ್ ಎಕ್ಸಿಕ್ಯೂಟಿವ್ ಅಂತ ಕೇಳಿದ್ರೆ, ಯೂನಿಯನ್ ಎಕ್ಸಿಕ್ಯೂಟಿವ್ ಈಸ್ ದಿ ಸಬಾರ್ಡಿನೇಟ್ ಆಫೀಸರ್ಸ್ ಆಫ್ ದಿ ಪ್ರೆಸಿಡೆಂಟ್. ಅವರು ರಾಷ್ಟ್ರಪತಿಯ ಕೈ ಕೆಳಗಿನ ಅಧಿಕಾರಿಗಳು. ಯಾಕ? ಸಂವಿಧಾನವೇ ಹೇಳ್ತೈತಿ ರಾಷ್ಟ್ರಪತಿಗಳು ತಮ್ಮ ಕೆಲಸವನ್ನ ತಮ್ಮ ಕೈ ಕೆಳಗಿನ ಅಧಿಕಾರಿಗಳ ಮೂಲಕ ನಿಭಾಯಿಸಬೇಕು. ಹೂ ಆರ್ ದೇ ಅಂತ ಕೇಳಿದ್ರೆ ಆರ್ಟಿಕಲ್ 74 ಆನ್ಸರ್ ಮಾಡ್ತೈತಿ. ಅದಕ್ಕೆ ಈ ವಿಡಿಯೋನ ಸಂಪೂರ್ಣವಾಗಿ ನೋಡ್ರಿ, ನಡವರ್ಗ ಸ್ಕಿಪ್ ಮಾಡಬೇಡ್ರಿ. ಸ್ಕಿಪ್ ಮಾಡಿದ್ರಿ ಅಂತಂದ್ರೆ ಏನು ತಿಳಿಯೋದಿಲ್ಲ. ಅದಕ್ಕೆ ಒಂದಕ್ಕೊಂದು ಕೋ ರಿಲೇಟೆಡ್ ಇದೆ. ಆರ್ಟಿಕಲ್ 73 is related with article 74 and article 74 is also related with article 53. They are interconnected. ಒಂದಕ್ಕೊಂದು ಅಂತರ್ಗತವಾಗಿ ಸಂಬಂಧವನ್ನು ಹೊಂದಿರ್ತವೆ. ಹೀಗಾಗಿ ಪ್ರತಿಯೊಂದನ್ನು ನಾವು ಅನಲೈಸ್ ಮಾಡಬೇಕು ಅಂತಂದ್ರೆ ಯಾವುದೇ ಒಂದು ಪಾಯಿಂಟ್ ಸ್ಕಿಪ್ ಆಯ್ತು ಅಂತಂದ್ರೆ ಅರ್ಥ ಆಗೋದಿಲ್ಲ. ಈಗ ಸಬಾರ್ಡಿನೇಟ್ ಆಫೀಸರ್ಸ್ ಯಾರು ಅನ್ನೋದನ್ನ ಆರ್ಟಿಕಲ್ 74 ಹೇಳ್ತೈತಿ. ಯಾರಿಗೆ? ರಾಷ್ಟ್ರಪತಿಗಳಿಗೆ ಕೈ ಕೆಳಗಿನ ಅಧಿಕಾರಿಗಳು ಯಾರು ಅಂತೇಳಿ. ಯಾಕೆ ಕೈ ಕೆಳಗಿನ ಅಧಿಕಾರಿಗಳು ಬೇಕಾಗ್ತಾರೋ ಅಂತಂದ್ರೆ ಕಾರ್ಯಾಂಗದ ಕಾರ್ಯಗಳನ್ನ ರಾಷ್ಟ್ರಪತಿಗಳು ನಿರ್ವಹಿಸಬೇಕಾದ್ರೆ ಅವ್ರ ಕೈ ಕೆಳಗಿನ ಅಧಿಕಾರಿಗಳು ಬೇಕಾಗ್ತಾರೆ. ರಾಷ್ಟ್ರಪತಿ ಸೋಲ್ ಕ್ಯಾನಾಟ್ ಬಿ ಪರ್ಫಾರ್ಮ್ ದೇರ್ ಎಕ್ಸಿಕ್ಯೂಟಿವ್ ಡ್ಯೂಟೀಸ್. He required some officer to perform his executive duties. Then who shall be the executive officers? Who shall be the executive officers of the president or subordinate officers of the president? ಯಾರು ಕಾರ್ಯಾಂಗದ ಅಧಿಕಾರಿಗಳು? ರಾಷ್ಟ್ರಪತಿಯ ಅಂಡರದಲ್ಲಿ ಕೆಲಸ ಮಾಡ್ತಕ್ಕಂಥ ಕಾರ್ಯಾಂಗದ ಅಧಿಕಾರಿಗಳು ಯಾರು ಅನ್ನೋದನ್ನ ಆರ್ಟಿಕಲ್ 74 ಸ್ಪಷ್ಟಪಡಿಸ್ತೈತಿ. ಅದನ್ನ ನಾವು ಇವತ್ತು ಅಭ್ಯಾಸ ಮಾಡೋಣ. ಏನಂತೇಳಿ ನೋಡೋಣ, ಚರ್ಚೆ ಮಾಡೋಣ. ಜಸ್ಟ್ ಆರ್ಟಿಕಲ್ 74 ಏನ್ ಹೇಳ್ತೈತಿ ನೋಡೋಣ. ಕೌನ್ಸಿಲ್ ಆಫ್ ಮಿನಿಸ್ಟರ್ ಟು ಏಡ್ ಅಂಡ್ ಅಡ್ವೈಸ್ ದಿ ಪ್ರೆಸಿಡೆಂಟ್. ಮಂತ್ರಿಮಂಡಲ ಇರಬೇಕು. ಯಾವುದಕ್ಕಾಗಿ? ರಾಷ್ಟ್ರಪತಿಗೆ ಸಹಾಯ ಮತ್ತು ಸಲಹೆಯನ್ನ ನೀಡಲು. ಏಡ್ ಮೀನ್ಸ್ ಇಟ್ ಇಸ್ ಅನ್ ಹೆಲ್ಪ್. ಈಕ್ವಲ್ ಮೀನಿಂಗ್ ಹೆಲ್ಪ್ ಅಂತೇಳಿ ಅಂದ್ರೆ ಸಹಾಯ. ಟು ಅಸಿಸ್ಟ್ ಅಂತ ಹೇಳಿ ಕರಿತೀವಿ. ಸಹಾಯ. ಅಡ್ವೈಸ್ ಮೀನ್ಸ್ ಸಲಹೆ, ಸಜೆಷನ್ ಅನ್ನಂಗೆ. ರಾಷ್ಟ್ರಪತಿಗೆ ಸಲಹೆ ಮತ್ತು ಸಹಾಯ ಮಾಡಲು ಕೌನ್ಸಿಲ್ ಆಫ್ ಮಿನಿಸ್ಟರ್ ಇರಬೇಕು. ದೇರ್ ಶಾಲ್ ಬಿ ಅ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್. ಮಂತ್ರಿಮಂಡಲ ಇರಬೇಕು. ಬಿಕಾಸ್ ಆಫ್ ವಾಟ್? ಆರ್ಟಿಕಲ್ 53 clears that the president shall perform his duty through his subordinate officers. Who are these subordinate officers? They are council of ministers. ಅವರು ಯಾರಪ್ಪ ಅಂತಂದ್ರೆ ಮಂತ್ರಿಮಂಡಲವೇ ಆಗಿರ್ತೈತಿ. ಏನ್ ಹೇಳ್ತಾರ ಅನ್ನೋದನ್ನ ನೋಡೋಣ. 53 ಸ್ಪಷ್ಟಪಡಿಸ್ತೈತಿ ರಾಷ್ಟ್ರಪತಿಗಳು ತಮ್ಮ ಕೈ ಕೆಳಗಿನ ಅಧಿಕಾರಿಗಳ ಮೂಲಕ ಕಾರ್ಯಾಂಗದ ಕೆಲಸವನ್ನ ಮಾಡ್ತಾರೆ.
ಮಾಡಬೇಕು. ಯಾರು ಅವ್ರ ಕೈ ಕೆಳಗಿನ ಅಧಿಕಾರಿಗಳು ಅಂತ ಕೇಳಿದ್ರೆ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್, ಮಂತ್ರಿಮಂಡಲ. ಮಂತ್ರಿಗಳ ಮಂಡಲ ಅವರಿಗೆ ಸಹಾಯ ಮಾಡ್ತೈತಿ. ಯಾವುದಕ್ಕೆ ಸಹಾಯ ಮಾಡ್ತೈತಿ? ಅವರ ಕಾರ್ಯಾಂಗದ ಕಾರ್ಯಗಳನ್ನ ಮಾಡಲು. ಯಾರ ಕಾರ್ಯಾಂಗದ ಕಾರ್ಯಗಳನ್ನ? ರಾಷ್ಟ್ರಪತಿಗಳ ಕಾರ್ಯಾಂಗದ ಕಾರ್ಯಗಳನ್ನ. ಬಿಕಾಸ್ ಆಫ್ ವಾಟ್? ರಾಷ್ಟ್ರಪತಿ ಈಸ್ ಅ ಹೆಡ್ ಆಫ್ ದಿ ಯೂನಿಯನ್ ಎಕ್ಸಿಕ್ಯೂಟಿವ್. ದಟ್ಸ್ ಆಲ್. ಹೌದಾ? ಇಲ್ಲಿ ಏನ್ ಹೇಳ್ತೈತೆ ನೋಡೋಣ. ಆರ್ಟಿಕಲ್ 74 ಎರಡು ಉಪಬಂಧಗಳಿದಾವೆ. ಆರ್ಟಿಕಲ್ 74 ಆರ್ಟಿಕಲ್ 74 ಸಬ್+1, ಆರ್ಟಿಕಲ್ 74 ಸಬ್+2 ಎರಡದಾವೆ. ಇವು ಏನಂತೇಳಿ ನೋಡೋಣ. ಒಂದೇದು, ದೇರ್ ಶಾಲ್ ಬಿ ಅ ಕೌನ್ಸಿಲ್ ಆಫ್ ಮಿನಿಸ್ಟರ್ ವಿತ್ ದ ಪ್ರೈಮ್ ಮಿನಿಸ್ಟರ್ ಅಟ್ ದ ಹೆಡ್. ದೇರ್ ಶಾಲ್ ಬಿ. ಶಾಲ್ ಮೀನ್ಸ್ ಮಸ್ಟ್ ಅಂಡ್ ಶುಡ್, ಕಂಪಲ್ಸರಿ. ದೇರ್ ಶಾಲ್ ಬಿ ಅ ಕೌನ್ಸಿಲ್ ಆಫ್ ಮಿನಿಸ್ಟರ್ ವಿತ್ ದ ಹೆಡ್ ಆಫ್ ದಿ ಪ್ರೈಮ್ ಮಿನಿಸ್ಟರ್. ಪ್ರಧಾನಮಂತ್ರಿಯು ಅದರ ಪ್ರಮುಖನಾಗಿರುವಂತೆ ಒಂದು ಮಂತ್ರಿಮಂಡಲ ಇರಬೇಕು. ಪ್ರಧಾನಮಂತ್ರಿಯ ಅದರ ಮುಖ್ಯಸ್ಥನಾಗಿದ್ದು ಒಂದು ಮಂತ್ರಿಮಂಡಲವನ್ನು ಹೊಂದಿರಬೇಕು. ಯಾವುದಕ್ಕೆ ಹೊಂದಿರಬೇಕು? ಟು ಏಡ್ ಅಂಡ್ ಅಡ್ವೈಸ್ ದಿ ಪ್ರೆಸಿಡೆಂಟ್. ರಾಷ್ಟ್ರಪತಿಗೆ ಸಹಾಯ ಮತ್ತು ಸಲಹೆಯನ್ನ ನೀಡಲು ಪ್ರಧಾನಮಂತ್ರಿಯನ್ನು ಒಳಗೊಂಡಂತೆ ಒಂದು ಮಂತ್ರಿಮಂಡಲ ಇರಬೇಕು. ಯಾಕೆ? ಹೂ ಶಾಲ್ ಇನ್ ದಿ ಎಕ್ಸರ್ಸೈಸ್ ಆಫ್ ಹಿಸ್ ಫಂಕ್ಷನ್ಸ್ ಆಕ್ಟ್ ಇನ್ ಅಕಾರ್ಡೆನ್ಸ್ ವಿತ್ ದಿ ಸಚ್ ಅಡ್ವೈಸ್. ಇಂತಹ ಸಲಹೆ ಮತ್ತು ಸೂಚನೆಗಳ ಮೇಲೆನೆ ರಾಷ್ಟ್ರಪತಿ ಕೆಲಸ ಮಾಡಬೇಕಾಗಿರುವುದರಿಂದ ರಾಷ್ಟ್ರಪತಿಗೆ ಅಂತಹ ಸಲಹೆ ಮತ್ತು ಸೂಚನೆಗಳನ್ನು ನೀಡಲು ಒಂದು ಮಂತ್ರಿಮಂಡಲ ಇರಬೇಕು. ಆ ಮಂತ್ರಿಮಂಡಲದ ಮುಖ್ಯಸ್ಥ ಪ್ರಧಾನಮಂತ್ರಿಯಾಗಿರಬೇಕು. ದಟ್ಸ್ ಆಲ್. ಆರ್ಟಿಕಲ್ 53 ಇದನ್ನೇ ಸ್ಪಷ್ಟಪಡಿಸ್ತೈತಿ. ಸಂವಿಧಾನದಲ್ಲಿ ಹೇಳಿದಂತೆ ರಾಷ್ಟ್ರಪತಿಗೆ ಸಲಹೆ ಮತ್ತು ಸೂಚನೆಯನ್ನು ನೀಡಲು ಅಥವಾ ರಾಷ್ಟ್ರಪತಿಯ ಕಾರ್ಯಾಂಗದ ಕಾರ್ಯಗಳಲ್ಲಿ ಸಹಾಯ ಮಾಡಲು ಸಬಾರ್ಡಿನೇಟ್ ಆಫೀಸರ್ಸ್ ಇರಬೇಕು. ಅದನ್ನೇ ಇಲ್ಲಿನೂ ಬರೀತಾರೆ. ಸಂವಿಧಾನದೊಳಗೆ ಏನು ಬರೀತಾರೆ ಅಂತಂದ್ರೆ 74 ಸಬ್+1 ಅಲ್ಲಿ 53 ಸಂವಿಧಾನ ಹೇಳಿದಂತೆ ತಿಳಿ ಬರ್ತಾರೆ. ಅದೇ ಸಂವಿಧಾನದಲ್ಲಿ ಏನು ಬರೀತಾರೆ? ಆರ್ಟಿಕಲ್ 74 ಸಬ್+1 ರಾಷ್ಟ್ರಪತಿಗೆ ಸಹಾಯ ಮಾಡಲು ಪ್ರಧಾನಮಂತ್ರಿಯನ್ನು ಒಳಗೊಂಡಂತೆ ಒಂದು ಮಂತ್ರಿಮಂಡಲ ಇರಬೇಕು. ಆ ಮಂತ್ರಿಮಂಡಲದ ಮುಖ್ಯಸ್ಥ ಪ್ರಧಾನಮಂತ್ರಿಯಾಗಿರಬೇಕು. ಇದರ ಕೆಲಸ ಏನಪ್ಪಾ ಅಂತಂದ್ರೆ ರಾಷ್ಟ್ರಪತಿಗೆ ಸಲಹೆ ಮತ್ತು ಸಹಾಯವನ್ನು ಮಾಡುವುದು. ಎಲ್ಲಿ? ಟು ಪರ್ಫಾರ್ಮ್ ದೇರ್ ಡ್ಯೂಟಿ, ಟು ಎಕ್ಸರ್ಸೈಸ್ ಹಿಸ್ ಫಂಕ್ಷನ್ಸ್ ಅಂತ ಬರೀತಾರೆ. ಅವನ ಕೆಲಸ ಕಾರ್ಯಗಳನ್ನು ಮಾಡಲು ಸಹಾಯ ಮಾಡಲು. ಅಂದ್ರ ಅಲ್ಲಿಗೆ ಪ್ರಧಾನಮಂತ್ರಿ ಮತ್ತು ಮಂತ್ರಿಮಂಡಲದವರ ಕೆಲಸ ಸಹಾಯ ಮಾಡೋದು, ಆಡಳಿತ ಮಾಡೋದಲ್ಲ. ನಿಜವಾದ ಆಡಳಿತ ಪುಸ್ತಕದಲ್ಲಿ ಹೇಳಿದಂತೆ ರಾಷ್ಟ್ರಪತಿಯವರ ಅಧೀನದಲ್ಲಿರುತ್ತದೆ. ದ ರಿಯಲ್ ಅಡ್ಮಿನಿಸ್ಟ್ರೇಟಿವ್ ಅಕಾರ್ಡಿಂಗ್ ಟು ಬುಕ್, ದ ರಿಯಲ್ ಅಡ್ಮಿನಿಸ್ಟ್ರೇಟಿವ್ ಇನ್ ದ ಹ್ಯಾಂಡ್ ಆಫ್ ದಿ ಪ್ರೆಸಿಡೆಂಟ್. ಬಟ್ ಇನ್ ರಿಯಾಲಿಟಿ ಅದೇ ಸಂವಿಧಾನದಲ್ಲಿ ರಾಷ್ಟ್ರಪತಿಯವರ ಇಂಪೀಚ್ಮೆಂಟ್ ಬಗ್ಗೆ ಬರೀತಾರೆ, ಮಹಾಭಿಯೋಗದ ಬಗ್ಗೆ ಬರೀತಾರೆ. ರಾಷ್ಟ್ರಪತಿಯವರು ಸಂವಿಧಾನದ ಉಲ್ಲಂಘನೆಗಾಗಿ ರಾಷ್ಟ್ರಪತಿಯವರನ್ನು ನಾವೇನ್ ಮಾಡಬಹುದು? ಮಹಾಭಿಯೋಗವನ್ನ ಮಾಡಬಹುದು, ರಾಷ್ಟ್ರಪತಿ ಪದವಿಯಿಂದ ತೆಗೆದು ಹಾಕಬಹುದು. ವಾಟ್ ಈಸ್ ದ ಮೀನಿಂಗ್ ಆಫ್ ದಿ ಸಂವಿಧಾನದ ಉಲ್ಲಂಘನೆ? ವೈಲೇಷನ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಅಂತ ಕೇಳಿದ್ರೆ, ಟು ಡಿನೈಡ್ ದಿ ಏಡ್ ಅಂಡ್ ಅಡ್ವೈಸ್ ಗಿವನ್ ಬೈ ದಿ ಪ್ರೈಮ್ ಮಿನಿಸ್ಟರ್ ಅಂಡ್ ಹಿಸ್ ಕೌನ್ಸಿಲ್ ಆಫ್ ಮಿನಿಸ್ಟ್ರೀಸ್. ಏನು? ಸಲಹೆ ಮತ್ತು ಸೂಚನೆಗಳನ್ನ ತಳ್ಳಿ ಹಾಕಿರೋದು ಯಾರು? ಮಂತ್ರಿಮಂಡಲ ಮತ್ತು ಪ್ರಧಾನಮಂತ್ರಿ ಕೊಟ್ಟಿರ್ತಕ್ಕಂಥ ಸಲಹೆ ಮತ್ತು ಸೂಚನೆಗಳನ್ನ ತಳ್ಳಿ ಹಾಕಿದ್ರೆ ದಟ್ ಈಸ್ ಅನ್ ವೈಲೇಷನ್ ಆಫ್ ದಿ ಕಾನ್ಸ್ಟಿಟ್ಯೂಷನ್. ಇಲ್ಲಿ ಬರೀತಾರೆ ಶಾಲ್ ಬಿ. ಮಂತ್ರಿಮಂಡಲದ ಸಲಹೆ ಮೇರೆಗೆ ಈ ಶಾಲ್ ಬಿ ವರ್ಕ್ ಆರ್ ಪರ್ಫಾರ್ಮ್ ಹಿಸ್ ಡ್ಯೂಟಿ ಆನ್ ದ ಬೇಸಿಸ್ ಆಫ್ ದಿ ಅಡ್ವೈಸ್ ಟೆಂಡರ್ಡ್ ಬೈ ದಿ ಕೌನ್ಸಿಲ್ ಆಫ್ ಮಿನಿಸ್ಟ್ರೀಸ್ ವಿಚ್ ಇಸ್ ಹೆಡೆಡ್ ಬೈ ದಿ ಪ್ರೈಮ್ ಮಿನಿಸ್ಟರ್. ಅಷ್ಟೇ. ರಾಷ್ಟ್ರಪತಿ ಕೆಲಸ ಏನು ಅಂತಂದ್ರ ಅಣ್ಣಾರ್ ಏನ್ ಹೇಳಿರ್ತಾರ ಅದಕ್ಕೆ ಸಹಿ ಮಾಡೋದಷ್ಟೇ. ಅಣ್ಣಾರ ಈ ಸಲಹೆ ಮತ್ತು ಸೂಚನೆಗಳನ್ನು ನೀವು ಮೀರಿದ್ರಿ ಅಂತಂದ್ರೆ ದಿಸ್ ಇಸ್ ಅನ್ ವೈಲೇಷನ್ ಆಫ್ ದಿ ಕಾನ್ಸ್ಟಿಟ್ಯೂಷನ್. ಯು ಮೇ ಅಟ್ರಾಕ್ಟೆಡ್ ಬೈ ದಿ ಇಂಪೀಚ್ಮೆಂಟ್. ಮಹಾಭಿಯೋಗ ಪ್ರಕ್ರಿಯೆಯನ್ನ ನೀನು ಆಕರ್ಷಣೆ ಮಾಡ್ತೀರಿ, ಅದರ ಮೂಲಕ ನಾವು ನಿಮ್ಮನ್ನು ತೆಗೆದು ಹಾಕ್ತೀವಿ ಯಾವಾಗ ನಾವು ನೀಡಿರ್ತಕ್ಕಂಥ ಸಲಹೆ ಮತ್ತು ಸೂಚನೆಗಳ ಉಲ್ಲಂಘನೆ ಮಾಡಿದಿರಿ ಅಂತಂದ್ರೆ. ಒಟ್ಟಿನಲ್ಲಿ ಇಷ್ಟೇ ಅರ್ಥ. ಆರ್ಟಿಕಲ್ 74 ಸಬ್+1 ಏನ್ ಹೇಳ್ತೈತಿ ಅಂತಂದ್ರ ಪ್ರಧಾನಮಂತ್ರಿಯ ಅಧ್ಯಕ್ಷತೆಯಲ್ಲಿ ಮಂತ್ರಿಮಂಡಲವು ರಾಷ್ಟ್ರಪತಿಯವರಿಗೆ ಸಲಹೆ ಮತ್ತು ಸೂಚನೆಯನ್ನು ನೀಡಲು ಇರಬೇಕು. ಯಾವುದಕ್ಕ? ರಾಷ್ಟ್ರಪತಿಯ ಕೆಲಸದ ನಿರ್ವಹಣೆಯಲ್ಲಿ ಸಲಹೆ ಮತ್ತು ಸೂಚನೆಗಳನ್ನು ನೀಡಬೇಕು ಅಷ್ಟೇ. ಇನ್ನು ಪ್ರೊವೈಡೆಡ್ ದೊಳಗೆ ಬರೀತಾರೆ, provided that the president may require the council of ministers to reconsider such advice either generally or otherwise, and the president shall act in accordance with the advice tendered after such a reconsideration. ಇಲ್ಲಿ ಬರೀತಾರೆ ಏನು? ನಾವು ಕೊಟ್ಟಿರ್ತಕ್ಕಂಥ ಸಲಹೆ ಸೂಚನೆ ಮೇರೆಗೆ ನೀವು ಕೆಲಸ ಮಾಡಲಿಲ್ಲ ಅಂತಂದ್ರೆ ನಾವು ನಿಮ್ಮ ಮಹಾಭಿಯೋಗ ಪ್ರಕ್ರಿಯೆ ಮೂಲಕ ತೆಗೆದಾಕ್ತೀವಿ ಅಂತ ಅಂಜಿಕೆ ಬೇರೆ ಹಾಕಿರ್ತಾರೆ. ಯಾರಿಗೆ? ರಾಷ್ಟ್ರಪತಿಗೆ. ಆದ್ರೆ ಪ್ರೊವೈಡ್ಸ್ ದಟ್. ಈ ಪ್ರೊವೈಡೆಡ್ ಅವರಿಗೊಂದು ಸವಲತ್ತನ್ನ ಕೊಡ್ತೈತಿ. ಯಾರಿಗೆ? ರಾಷ್ಟ್ರಪತಿಯವರಿಗೆ. ಏನಂತೇಳಿ?
ಪ್ರಧಾನಮಂತ್ರಿ ಮತ್ತು ಅವರ ಮಂತ್ರಿಮಂಡಲ ನೀಡಿರ್ತಕ್ಕಂಥ ಸಲಹೆಯನ್ನ ಒಂದು ಸಲ ಪರಾಮರ್ಶಿಸಿ ಅಂತೇಳಿ ವಾಪಸ್ ಕಳಿಸಬಹುದು. ಈ ಒಂದು ಏನೋ ಸಲಹೆ ಕೊಟ್ಟಿರ್ತಾರೆ, ಸಾಹೇಬ್ರೆ ನೋಡ್ರಿ ಇಂಥದ್ದೊಂದು ಮಸೂದೆಯನ್ನ ಪಾಸ್ ಮಾಡಿವಿ ನಾವು, ಆ ಮಸೂದೆಗೆ ನೀವು ಸೈನ್ ಮಾಡ್ರಿ ಅಂತ ಹೇಳಿರ್ತಾರೆ. ಯಾರು? ಪ್ರಧಾನಮಂತ್ರಿಯನ್ನು ಒಳಗೊಂಡಂತೆ ಮಂತ್ರಿಮಂಡಲ ಅವರಿಗೆ ಅಡ್ವೈಸ್ ಮಾಡಿರ್ತೈತಿ. ಯಾರಿಗೆ? ರಾಷ್ಟ್ರಪತಿಗೆ. ಅವಾಗ ರಾಷ್ಟ್ರಪತಿಗೆ ಏನ್ ಅನಿಸ್ತೈತಿ ಅಂತಂದ್ರೆ ಇದು ಯಾಕೋ ಇಲ್ಲೊಂದ್ ಸ್ವಲ್ಪ ಗೋಲ್ಮಾಲ್ ಎತ್ತಿಡ್ರಿ ಅಂತ ಹೇಳಿ ಏನ್ ಮಾಡ್ತಾರ ಅಂತಂದ್ರೆ, ನೋಡ್ರಿ ಸಾಹೇಬ್ರೆ ಮಂತ್ರಿಗಳು ಮತ್ತು ಪ್ರಧಾನಮಂತ್ರಿ ಅವರೇ ನೀವ್ ಏನ್ ಮಾಡಿರಿ ಅಂತಂದ್ರೆ ಏನೋ ಈ ಬಿಲ್ಗೆ ಮಸೂದೆಗೆ ಸಹಿ ಮಾಡ್ರಿ ಅಂತ ಹೇಳಿ ನನಗೆ ಅಡ್ವೈಸ್ ಮಾಡ್ರಿ, ನಾ ಏನ್ ಮಾಡ್ತೀನಿ ಇಲ್ಲ ನಂಗಿಲ್ಲ, ಆದ್ರೆ ನೀವು ಮಾಡಿರ್ತಕ್ಕಂಥ ಅಡ್ವೈಸ್ ಒಂದ್ಸಲ ಸರಿ ಆಯ್ತೋ ಇಲ್ಲೋ ಅಂತ ಹೇಳಿ ಒಂದ್ಸಲ ಇನ್ನೊಂದ್ಸಲ ಚೆಕ್ ಮಾಡ್ರಿ ಅಂತ ಹೇಳಿ ಹೇಳ್ತಾರ ಅವ್ರು. ಆ ಅಧಿಕಾರ ಪ್ರೊವೈಡೆಡ್ ಕೊಡ್ತೈತಿ. ಆರ್ಟಿಕಲ್ 74 ನಲ್ಲಿ ಹೇಳಿರ್ತಕ್ಕಂಥ ಪ್ರೊವೈಡೆಡ್ ಅವ್ರಿಗೆ ಕೊಡ್ತೈತಿ. ಅವಾಗ ಅವ್ರು ಏನ್ ಮಾಡ್ತಾರ ಅಂತಂದ್ರೆ, ತಡಿಲಿಪ್ಪ ರಾಷ್ಟ್ರಪತಿ ಅವ್ರು ಏನೋ ಒಂದು ಹೇಳ್ಯಾರ, ತಡಿ ಮತ್ತೊಂದ್ಸಲ ವಿಚಾರ ಮಾಡ್ರಿ ಅಂತ ಹೇಳಾರು, ಏನು ತಪ್ಪು ಮಾಡಿವಿ ಅಂತ ಹೇಳಿ ನೋಡೋಣ ಅಂತ ಹೇಳಿ ನೋಡ್ತಾರ ಅವ್ರು. ಯಾರು? ಮಂತ್ರಿಮಂಡಲದವರು. ನೋಡ್ಬೋದು, ನೋಡದೇನೂ ಇರಬಹುದು. ನಾವು ಅವ್ರು ಮತ್ತೆ ವಾಪಸ್ ಕಳಿಸ್ಯಾರ ನೋಡಿ ಕಳಿಸ್ಯಾರತನ ಅರ್ಥ ಆಗ್ತದ. ಅವಾಗ ಅವ್ರು ಮಂತ್ರಿಮಂಡಲದವ್ರು ನೋಡ್ತಾರೆ, ನೋಡಿ ಅದ ನಂತರ ಇಲ್ಲ ನಾ ಮಾಡಿದ್ದೆಲ್ಲ ಕರೆಕ್ಟ್ ಐತಿ, ರಾಷ್ಟ್ರಪತಿ ಅವರು ಏನೋ ಮಿಸ್ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡಾರ, ಅವ್ರಿಗೆ ತಿಳಿದಿರ್ಲಕ್ಕಿಲ್ಲ ಮೇ ಬಿ ಇದು, ಇಲ್ಲ ತಪ್ಪು ಗ್ರಹಿಕೆ ಮಾಡ್ಕೊಂಡಿರ್ಬೇಕು ಅಂತ ಮಂತ್ರಿಮಂಡಲದವ್ರು ಏನ್ ಮಾಡ್ತಾರ, ನೋಡಿರಿ ಸಾಹೇಬ್ರೆ ನಾವು ಮೊದಲೇನ್ ಕಳಿಸಿದ್ವಿ ಅದು ಕರೆಕ್ಟ್ ಐತಿ, ಅದ್ ನೀವು ಪಾಸ್ ಮಾಡ್ರಿ, ಅದಕ್ಕೆ ಸಹಿ ಮಾಡ್ರಿ ಅಂತ ಹೇಳಿ ಮತ್ತೆ ಅದನ್ನ ಕಳಿಸಿರುವತ್ತಂದ್ರೆ ಆ ರೀಕನ್ಸಿಡರ್ಗೆ ಏನ್ ಕಳಿಸಿರ್ತಲ್ಲ, ಮರುಪರಿಶೀಲನೆಗೆ ಏನ್ ಕಳಿಸಿರ್ತಾರಲ್ಲ, ಅದನ್ನ ಮತ್ತೆ ಪರಿಶೀಲನೆ ಮಾಡಿ ವಾಪಸ್ ರಾಷ್ಟ್ರಪತಿಗೆ ಸೈನಿಗೆ ಕಳಿಸಿದ್ರು ಅಂತಂದ್ರೆ, ಅಡ್ವೈಸ್ ಅನ್ನ ಮಾಡಿದ್ರು ಅಂತಂದ್ರೆ, ನಾನು ಇವಾಗ ಕೊಟ್ಟಿರ್ತಕ್ಕಂಥ ಸಲಹೆ ಕರೆಕ್ಟ್ ಐತ್ರಿ ಸಾಹೇಬ್ರೆ ನೀವು ಸಹಿ ಮಾಡ್ರಿ ಅಂತ ಹೇಳಿದ್ರು ಅಂತಂದ್ರೆ, ಪ್ರೆಸಿಡೆಂಟ್ ಹ್ಯಾಸ್ ನೋ ಆಪ್ಷನ್ ಬಟ್ ಟು ಸೈನ್. ರಾಷ್ಟ್ರಪತಿಯವರಿಗೆ ಅಂಕಿತ ಹಾಕುವುದನ್ನ ಬಿಟ್ರೆ ಬೇರೆ ಯಾವುದೇ ರೀತಿ ಹಾದಿಗಳಿಲ್ಲ. ಅಂಕಿತಾನ ಅಲ್ಲ, ಅಂಕಿತ ಸಹಿ, ಅಂಕಿತ ನೈ, ಅಂಕಿತ ಸಹಿ ಹಾಕುವುದಕ್ಕೆ ಅಂಕಿತ ಅಂತ ಕರಿತೀವಿ. ಅಂಕಿತ ಅಲ್ಲ, ಆಕಿ ಹುಡುಗಿ ಹೆಸರದು. ತಾ ಬರದ್ರಿ ಅಂತಂದ್ರ ಹುಡುಗಿ ಹೆಸರು, ಅಂಕಿತ ಅಂದ್ರಿ ಅಂತಂದ್ರ ಸಹಿ. ಇಲ್ಲೇನು ಸಹಿ ಹಾಕುವುದನ್ನ ಬಿಟ್ರೆ ಬೇರೆ ಹಾದಿನೇ ಇರೋದಿಲ್ಲ. ಯಾವಾಗ ಮರುಪರಿಶೀಲನೆಯ ನಂತರ ಮಂತ್ರಿಮಂಡಲದವರು ರಾಷ್ಟ್ರಪತಿಯವರಿಗೆ ಅದೇ ಅಡ್ವೈಸ್ ಅನ್ನ ಮರಳಿ ಮಾಡಿದ್ರೆ, ರಾಷ್ಟ್ರಪತಿಯವರಿಗೆ ಒಂದು ಅಡ್ವೈಸ್ ಅನ್ನ ಕೊಟ್ಟಿರ್ತಾರೆ, ರಾಷ್ಟ್ರಪತಿಯವರಿಗೆ ನೀವು ಕೊಟ್ಟಿರ್ತಕ್ಕಂಥ ಅಡ್ವೈಸ್ ಸರಿ ಐತೋ ಇಲ್ಲ ಅಂತ ಇನ್ನೊಂದ್ಸಲ ಚೆಕ್ ಮಾಡಿ ನನ್ನ ಕಳಿಸ್ರಿ ಅಂತ ವಾಪಸ್ ಕಳಿಸಿರ್ತಾರೆ. ಅವಾಗ ವಾಪಸ್ ಕಳಿಸಿದ ನಂತರ ಮಂತ್ರಿಮಂಡಲದವರು ಚೆಕ್ ಮಾಡಿ ನಾ ಕಳಿಸಿರ್ತಕ್ಕಂಥ ಸಲಹೆ ಸರಿ ಐತಿ, ಅದಕ್ಕೆ ನೀವು ಅದರಂತೆ ನಡೆದುಕೊಡ್ರಿ ಅಂತ ಏನಾದ್ರು ಕಳಿಸಿದ್ರು ಅಂತಂದ್ರೆ, ಅದನ್ನ ಬಿಟ್ರೆ ರಾಷ್ಟ್ರಪತಿಯವರಿಗೆ ಬೇರೆ ಹಾದಿನೇ ಇಲ್ಲ. ಯಾವುದನ್ನ ಬಿಟ್ರೆ ಮಂತ್ರಿಮಂಡಲದವರು ಹೇಳಿದ ಹಾಗೆ ಕೇಳುವುದನ್ನ ಬಿಟ್ರೆ, ದೇರ್ ಇಸ್ ನೋ ಅದರ್ ಆಪ್ಷನ್ ಬಟ್ ಟು ಟೇಕ್ ಅಡ್ವೈಸ್. ಅದನ್ನ ಬಿಟ್ರೆ ಬೇರೆ ಹಾದಿನೇ ಇಲ್ಲ. ಟು ಆಕ್ಟ್ ಆನ್ ಅಡ್ವೈಸ್ ಆಫ್ ದಿ ಪ್ರೈಮ್ ಮಿನಿಸ್ಟರ್ ಅಂಡ್ ಹಿಸ್ ಕೌನ್ಸಿಲ್ ಆಫ್ ಮಿನಿಸ್ಟ್ರಿ ಇಸ್ ಗಿವನ್ ಟು ದಿ ಪ್ರೆಸಿಡೆಂಟ್ ಅಂತ. ಏನಿದ್ರ ಅರ್ಥ ಅಂದ್ರೆ ರಾಷ್ಟ್ರಪತಿಯವರಿಗೆ ಲಿಮಿಟೆಡ್ ಪವರ್ ಇದೆ. ನಮ್ಮ ಮನೆಯೊಳಗ ನಮ್ಮ ಅಪ್ಪನ ದೊಡ್ಡ ಮನುಷ್ಯರೇ, ಅವರೇ ಹಿರಿಯರು, ಅವ್ರು ಹೇಳಿದಂಗನ ನಾವು ಕೇಳ್ತೀವಿ, ಅದನ್ನ ಬಿಟ್ರೆ ಏನು ಇಲ್ಲ ಅಂತೇಳಿ ಮೊದಲ ಮಂದಿಗೆಲ್ಲ ಹೇಳುದ. ಆಮೇಲೆ ಮನೆಗೆ ಬಂದ ಅಪ್ಪಗೆ ಏನ್ ಹೇಳುದು ಅಂತಂದ್ರೆ, ಅದಕ್ಕೆ ಸಹಿ ಮಾಡಿದಿ ಅಂತಂದ್ರೆ ನೀ ಮನ್ಯಾಗ ಇರೋದಿಲ್ಲ ಅಂತ ಹೇಳುದ. ಅವ ಹೆದರಿ ಇಲ್ಲ ನಮ್ಮ ಮನೆಯವ್ರು ಹೇಳ್ಯಾರು ನಾ ಸಹಿ ಮಾಡಿನ ತನಗಿಲ್ಲ, ನಾನು ಸಹಿ ಮಾಡಿನ ಕಳಿಸಿರತ್ತ ಹೇಳ್ಬೇಕವ. ಏನು ಮಂದಿಗೆಲ್ಲ ತೋರ್ಸೋದು, ಮನ್ಯಾಗೆಲ್ಲ ಹಿರಿಯರು ನಮ್ಮ ಅಪ್ಪಾರಿ ಅಂತೇಳಿ ಮಾಡು ಕಾರ್ಬಾರ ಎಲ್ಲ ಮಕ್ಕಳನ್ನೇ ಮಾಡೋದು. ಇಲ್ಲಿ ಆಗಿರೋದು ಅದೇ. ಹಿರಿಯರು ಯಾರು? ರಾಷ್ಟ್ರಪತಿ. ಕಾರ್ಬಾರ್ ಯಾರು ಮಾಡಕತ್ತಾರೆ? ಪ್ರಧಾನಮಂತ್ರಿ ಮತ್ತು ಅವ್ರ ಮಂತ್ರಿಮಂಡಲ. ನೆನಪಲ್ಲಿ ಇರಬೇಕು. ಹೆಂಗೆ ಆರ್ಟಿಕಲ್ 53, ಆರ್ಟಿಕಲ್ 73, ಆರ್ಟಿಕಲ್ 74 ದೇ ಆರ್ ಕೋ ರಿಲೇಟೆಡ್ ಅಂತೇಳಿ ಹೇಳಕತ್ತೀವಿ. ಆರ್ಟಿಕಲ್ 53ರಲ್ಲಿ ಬರೀತಾರೆ ಏನಂತೇಳಿ, ದೇರ್ ಶಾಲ್ ಬಿ ಅ ಸಬಾರ್ಡಿನೇಟ್ ಆಫೀಸರ್ಸ್ ಟು ದಿ ಪ್ರೆಸಿಡೆಂಟ್ ಟು ಅಸಿಸ್ಟ್ ಹಿಸ್ ಡ್ಯೂಟೀಸ್. ರಾಷ್ಟ್ರಪತಿಯವರ ಕೆಲಸ ಕಾರ್ಯಗಳನ್ನ ಮಾಡಲು ಸಹಾಯ ಮಾಡಕ ಅಲ್ಲಿ ಸಬಾರ್ಡಿನೇಟ್ ಆಫೀಸರ್ಸ್ಗಳು, ಅಧಿಕಾರಿಗಳು ಇರಬೇಕು ಅಂತೇಳಿ. ಆ ಸಬಾರ್ಡಿನೇಟ್ಸ್ ಅಧಿಕಾರಿಗಳು ಯಾರಪ್ಪ ಅಂತಂದ್ರ ಪ್ರೈಮ್ ಮಿನಿಸ್ಟರ್ ಮತ್ತು ಕೌನ್ಸಿಲ್ ಆಫ್ ಮಿನಿಸ್ಟ್ರೀಸ್, ಪ್ರಧಾನಮಂತ್ರಿ ಅಧ್ಯಕ್ಷತೆಯಲ್ಲಿ ಮಂತ್ರಿಮಂಡಲ ಇರಬೇಕು ಅಂತೇಳಿ. ಹೌದಾ ಸರ್? ಪ್ರಧಾನಮಂತ್ರಿ ಮತ್ತು ಮಂತ್ರಿಮಂಡಲದವರು ಹೇಳಿರ್ತಕ್ಕಂಥ ಎಲ್ಲಾ ಸಲಹೆಯನ್ನು ಒಪ್ಕೋಬೇಕನ್ನತ್ತೆ ಕೇಳಿದ್ರೆ ಇಲ್ಲ. ಒಂದು ಸಲ ನೀನು ತಿರಸ್ಕಾರ ಮಾಡಬಹುದು, ಒಂದು ಸಲ ನೀನು ಅವರ ಸಲಹೆಯನ್ನ ಮರಳಿ ಕಳಿಸಬಹುದು. ತಿರಸ್ಕಾರ ಮಾಡೋದಲ್ಲ, ಇಲ್ಲಿ ಮರಳಿ ಕಳಿಸಬಹುದು. ತಿರಸ್ಕಾರ ಬೇರೆ, ಅಬ್ಸಲ್ಯೂಟ್ ವಿಟೋ ಅಷ್ಟೇ ಬರ್ತೈತಿ. ಇಲ್ಲಿ ಸಸ್ಪೆನ್ಸಿವ್ ವಿಟೋ ಅಷ್ಟೇ. ಅದು ವಿಟೋಗಳು ಹೇಳ್ಬೇಕಾದ್ರೆ ಮುಂದೆ ಹೇಳ್ತೀವಿ, ಪರಮಾಧಿಕಾರಗಳ ಬಗ್ಗೆ ಹೇಳ್ಬೇಕಾದಾಗ ಹೇಳ್ತೀವಿ. ಅಬ್ಸಲ್ಯೂಟ್ ವಿಟೋ, ಸಸ್ಪೆನ್ಸಿವ್ ವಿಟೋ, ಪಾಕೆಟ್ ವಿಟೋ, ಅಂಡ್ ವಾಟ್ ಟೈಮ್ ದೇ ಪರ್ಫಾರ್ಮ್ ವಾಟ್ ಟೈಪ್ ಆಫ್ ವಿಟೋಸ್ ಅಂತೇಳಿ. ಯಾವ ಸಮಯದೊಳಗೆ ರಾಷ್ಟ್ರಪತಿ ಯಾವ ರೀತಿ ವಿಟೋಗಳನ್ನ ಪ್ರಯೋಗ ಮಾಡ್ತಾರೋ ಅನ್ನೋದನ್ನ ಅವಾಗ ಹೇಳ್ತೀವಿ. ಇಲ್ಲಿ ಏನಿದೆ ಜಸ್ಟ್ ಸಸ್ಪೆನ್ಸಿವ್ ವಿಟೋ. ಏನಿದು? ಒಂದು ಸಲ ಕಳಿಸಿರ್ತಕ್ಕಂಥ ಸಲಹೆಯನ್ನ ಮರುಪರಿಶೀಲನೆಗಾಗಿ ಮಂತ್ರಿಮಂಡಲಕ್ಕೆ ಕಳಿಸುವುದನ್ನ ಸಸ್ಪೆನ್ಸಿವ್ ವಿಟೋ ಅಂತ ಕರಿತೀವಿ. ಈ ಸಸ್ಪೆನ್ಸಿವ್ ವಿಟೋನ ಮಂತ್ರಿಮಂಡಲದವರು ಅದೇ ಸಜೆಷನ್ ಅನ್ನ ಮತ್ತೆ ವಾಪಸ್ ಕಳಿಸೋದ್ರ ಮೂಲಕ ಅಥವಾ ಮರುಪರಿಶೀಲನೆ ಮಾಡಿ ವಾಪಸ್ ಕಳಿಸೋದ್ರ ಮೂಲಕ ಓವರ್ ರೂಲ್ ಮಾಡಬಹುದು. ಅದನ್ನ ದಾಟಿ ನೋಡ್ರಿ ಸಾಹೇಬ್ರೆ ನೀವು ಸಸ್ಪೆನ್ಸಿವ್ ವಿಟೋ ಪ್ರಯೋಗ ಮಾಡಿದ್ರಿ, ಅದ್ರ ಪ್ರಕಾರ ನಾವು ಇದನ್ನ ರೀಕನ್ಸಿಡರ್ ಮಾಡಿದೀವಿ, ನಾವು ಕೊಟ್ಟ ಸಲಹೆನ ಸರಿಯಾಗಿದೆ, ಅದ್ರ ಪ್ರಕಾರ ನೀವು ಕಾರ್ಯ ಮಾಡ್ರಿ ಅಂತ ಅವ್ರು ಏನಾದ್ರು ಬರೆದು ಕಳಿಸಿದ್ರು ಅಂತಂದ್ರೆ ಅಲ್ಲಿಗೆ ಸಸ್ಪೆನ್ಸಿವ್ ವಿಟೋ ನಲಿಫೈ ಆಗ್ತೈತಿ. ಆವಾಗ ರಾಷ್ಟ್ರಪತಿ ಅಂಕಿತವನ್ನ ಹಾಕಲೇಬೇಕು. ಅಂಕಿತನ ಹಾಕೋದಲ್ಲ, ಅಂಕಿತವನ್ನ ಹಾಕಲೇಬೇಕು. ದಟ್ಸ್ ಆಲ್. ಇದು ಪ್ರೊವೈಡೆಡ್ ಹೇಳ್ತೈತಿ. ಅಂದ್ರೆ ಪ್ರತಿಯೊಂದು ಸಲಹೆಯನ್ನು ನಾವು ಒಪ್ಕೋಬೇಕು ಅನ್ನತ್ತೆ ಕೇಳಿದ್ರೆ ಇಲ್ಲ, ಯು ಮೇ ಆಕ್ಟ್
ಅಕಾರ್ಡಿಂಗ್ ಟು ಪ್ರೊವೈಡೆಡ್ ಗಿವನ್ ಬೈ ದಿ ಕಾನ್ಸ್ಟಿಟ್ಯೂಷನ್. ನೀವು ಪ್ರೊವೈಡೆಡ್ ನಲ್ಲಿ ಹೇಳಿರ್ತಕ್ಕಂಥ ಅಧಿಕಾರವನ್ನು ಬಳಸಿಕೊಂಡು ಒಂದು ಸಲ ಪರಾಮರ್ಶೆಗಾಗಿ ಮಂತ್ರಿಮಂಡಲಕ್ಕೆ ನೀಡಿರ್ತಕ್ಕಂಥ ಸಲಹೆಯನ್ನು ಮರಳಿಕಳಿಸಬಹುದು. ಯಾರಿಗಿದೆ ಅಧಿಕಾರ? ರಾಷ್ಟ್ರಪತಿಯವರಿಗೆ. ಲಿಮಿಟೇಷನ್ ಯಾರ ಮೇಲೆ? ಕಾರ್ಯಾಂಗದ ಮೇಲೆ. ಇರ್ಲಿ, ಅದೇನಾರ ಇರ್ಲಿ. ಆರ್ಟಿಕಲ್ 71 ಆರ್ಟಿಕಲ್ 74 ಸಬ್ ಕ್ಲಾಸ್ 1 ನೋಡಿದ್ವಿ. ಆರ್ಟಿಕಲ್ 74 ಸಬ್ ಕ್ಲಾಸ್ ಪ್ರೊವೈಡೆಡ್ ಅನ್ನು ನೋಡಿದ್ವಿ. ಆರ್ಟಿಕಲ್ 74 ಸಬ್ ಕ್ಲಾಸ್ 1 ಏನ್ ಹೇಳ್ತೈತಿ ಅಂತಂದ್ರೆ, ಪ್ರಧಾನಮಂತ್ರಿಯ ಅಧ್ಯಕ್ಷತೆಯಲ್ಲಿ ಮಂತ್ರಿಮಂಡಲ ಇರತಕ್ಕದ್ದು ಯಾವುದರ ಸಲುವಾಗಿ? ರಾಷ್ಟ್ರಪತಿಗೆ ಸಲಹೆ ಮತ್ತು ಸೂಚನೆಗಳನ್ನು ನೀಡುವ ಸಲುವಾಗಿ. ಎಲ್ಲಿ? ರಾಷ್ಟ್ರಪತಿಯ ಕೆಲಸ ಮತ್ತು ಕಾರ್ಯಗಳಲ್ಲಿ. ಇದು ಒಂದನೇದು. ಈ ಸಲಹೆಯನ್ನು ಒಂದು ಸಲ ಮರುಪರಿಶೀಲನೆಗಾಗಿ ರಾಷ್ಟ್ರಪತಿಯವರು ಮರಳಿ ಕಳಿಸಬಹುದು. ಒಂದು ಸಲ ಮಾತ್ರನಾ? ದೇರ್ ಇಸ್ ಓನ್ಲಿ ಒನ್ ಟೈಮ್. Our president shall return their advice to reconsider only one time. After that, there is no option but to sign or but to act of the advice given by the Council of Ministries. ಹೌದಾ? ಇದು ಗೊತ್ತಿರಬೇಕು. ಇದಿಷ್ಟು. ಇನ್ನ ಆರ್ಟಿಕಲ್ 74 ಸಬ್ ಕ್ಲಾಸ್ 2 ಬರ್ತೈತಿ. ಏನಿದು? The question whether any and if so what advice was tendered by minister to the president shall not inquired into any court. ಇದೊಂದು ಇಮ್ಯುನಿಟಿ ಕೊಡ್ತೈತಿ. ಯಾರಿಗೆ? ಮಂತ್ರಿ ಮಂಡಲಕ್ಕೆ ರಕ್ಷಣೆಯನ್ನು ಕೊಡ್ತೈತಿ. ಏನಂತೇಳಿ ರಕ್ಷಣೆ? ನೀ ಏನಾದ್ರೂ ಅಡ್ವೈಸ್ ಕೊಡಬಹುದು. ಆ ಅಡ್ವೈಸ್ ಅನ್ನ ನೀ ಕೊಟ್ಟಿರ್ತಕ್ಕಂಥ ಅಡ್ವೈಸ್ ತಪ್ಪೈತಿ ಅಂತೇಳಿ, ಇವರ ಅಡ್ವೈಸ್ ಇಸ್ ರಾಂಗ್ ಹಿಂಗಂತೇಳಿ ನೀನು ಅವ್ರಿಗೆ ಕೋರ್ಟಿಗೆ ಕರ್ಕೊಂಡು ಹೋಗಕ್ ಬರಂಗಿಲ್ಲ. ಹಿಂಗ್ಯಾಕೆ ನೀ ತಪ್ಪು ಅಡ್ವೈಸ್ ಮಾಡಿ ರಾಷ್ಟ್ರಪತಿಗೆ ಅಂತೇಳಿ ಅವ್ರನ್ನ ಕೋರ್ಟಿಗೆ ಕರ್ಕೊಂಡು ಹೋಗಕ್ ಬರಂಗಿಲ್ಲ. ಯಾರನ್ನ? ಪ್ರಧಾನಮಂತ್ರಿ ಮತ್ತು ಮಂತ್ರಿ ಮಂಡಲ. ಹಿಂಗಾಗಿ ಅವ್ರು ಏನ್ ಮಾಡ್ತಾರ ಗೊತ್ತಂದ್ರೆ, ಸಿಕ್ಕಂಗೆ ಜಾತ್ರೆ ಮಾಡ್ತಾರ. ಹಂಗೇನಿಲ್ಲ. ದೇರ್ ಶುಡ್ ಬಿ ಅಕೌಂಟೆಬಿಲಿಟಿ ಟು ದಿ ಪೀಪಲ್ ಆಫ್ ದಿ ನೇಷನ್. ಅವರು ಕೂಡ ರಾಜ್ಯದ ಜನರಿಗೆ ಅಕೌಂಟೆಬಿಲಿಟಿಯನ್ನು ಹೊಂದಿರ್ತಾರೆ. ದಟ್ ಇಸ್ ಅನ್ ಡಿಫರೆಂಟ್ ಥಿಂಗ್. ಇಲ್ಲಿ ಹೇಳಕತ್ತಿರೋದು ಏನು ಅಂತಂದ್ರ, the advice tendered by the Council of Ministries cannot be inquired in any court on the basis of the wrong suggestion. You may give the wrong suggestion to the president ಅಂತ ಹೇಳಿ ನೀವು ಯಾಕೆ ತಪ್ಪು ಸಲಹೆಯನ್ನು ಕೊಟ್ಟಿರಿ, ಬರೀ ಇಲ್ಲಿ ನಿಮಗೆ ಕೋರ್ಟಿಗೆ ಕರ್ಕೊಂಡು ಹೋಗ್ತೇನೆ ಅಂತ ಕೋರ್ಟ್ನಾಗ ಕರ್ಕೊಂಡೋಗಿ ಅವ್ರಿಗೆ ಶಿಕ್ಷೆ ಮಾಡಿಸುವಂತಿಲ್ಲ. ದೇರ್ ಇಸ್ ನೋ legal jurisdiction to punish the Council of Ministries for the given of the wrong suggestion. ತಪ್ಪು ಮಾಹಿತಿಯನ್ನ ಅಥವಾ ತಪ್ಪು ಸಲಹೆಯನ್ನ ನೀಡಿದ್ದಕ್ಕಾಗಿ ಪ್ರಧಾನಮಂತ್ರಿ ಮತ್ತು ಮಂತ್ರಿಮಂಡಲವನ್ನ ಶಿಕ್ಷಿಸುವ ಅಧಿಕಾರ ಯಾರಿಗೂ ಇಲ್ಲ. ಅವ್ರು ಏನ್ ಮಾಡಕತ್ತಾರ ಅಂತಂದ್ರೆ, ರಾಷ್ಟ್ರಪತಿಗೆ ಅವ್ರ ಕೆಲಸ ಮಾಡಕ್ಕೆ ಹೆಲ್ಪ್ ಮಾಡಕತ್ತಾರ ಅಷ್ಟೇ. ಮೀನಿಂಗ್ ಇಷ್ಟೇ. ಎಲ್ಲಾ ಕೆಲಸ ಮಾಡೋದು ಅವರೇ. ಈಚ್ ಅಂಡ್ ಎವ್ರಿಥಿಂಗ್ ವಿಲ್ ಬಿ ಕಂಡಕ್ಟೆಡ್ ಬೈ ದಿ ಕೌನ್ಸಿಲ್ ಆಫ್ ದಿ ಮಿನಿಸ್ಟ್ರೀಸ್ ವಿತ್ ದ ಹೆಡ್ ಆಫ್ ದಿ ಪ್ರೈಮ್ ಮಿನಿಸ್ಟರ್. ಬಟ್ ಆಫ್ಟರ್ ದಟ್ ಏನಕತಿ? ದೇರ್ ಇಸ್ ನೋ ರೆಸ್ಪಾನ್ಸಿಬಿಲಿಟಿ, ದೇರ್ ಇಸ್ ನೋ ಅಕೌಂಟೆಬಿಲಿಟಿ ಆನ್ ದಿ ಪ್ರೈಮ್ ಮಿನಿಸ್ಟರ್ ಹೆಡೆಡ್ ಬೈ ದಿ ಕೌನ್ಸಿಲ್ ಆಫ್ ಮಿನಿಸ್ಟ್ರೀಸ್. ದೇರ್ ಇಸ್ ನೋ ಅಕೌಂಟೆಬಿಲಿಟಿ ಬಿಕಾಸ್ ಆಫ್ ವಾಟ್? Constitution gave the immunity for them. For what? For the given wrong suggestion to the president, and he is perform his duty on the basis of the wrong suggestion. ಆ ತಪ್ಪು ಮಾಹಿತಿಯನ್ನು ನೀಡಿದ್ದಕ್ಕಾಗಿ ಅಥವಾ ತಪ್ಪು ಸಲಹೆಯನ್ನು ನೀಡಿದ್ದಕ್ಕಾಗಿ ಪ್ರಧಾನಮಂತ್ರಿ ಮತ್ತು ಮಂತ್ರಿಮಂಡಲಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ಕೋರ್ಟ್ ನಲ್ಲಿ ಶಿಕ್ಷೆ ಇಲ್ಲ. ದೇರ್ ಇಸ್ ಅನ್ ಇಮ್ಯುನಿಟಿ, ರಕ್ಷಣೆ ಇದೆ. ನೀ ಏನ್ ಬೇಕಾದ್ರೆ ಸಜೆಷನ್ ಕೊಡಬಹುದು. ಫಾರ್ ಎಕ್ಸಾಂಪಲ್, ನಾನೊಂದು ಏನೋ ಕೆಲಸ ಮಾಡಕತ್ತೀನಿ. ಐ ಮೇ ಬಿ ದ ರಾಷ್ಟ್ರಪತಿ ಜಸ್ಟ್ ಫಾರ್ 1 minute. ಈಗ ಸದ್ಯಕ್ಕೆ ನಾನು 1 ನಿಮಿಷದ ಪೂರ್ತಿ ನಾನು ರಾಷ್ಟ್ರಪತಿ ಅಂತ ಅನ್ಕೋರಿ. ಈಗ ನಂದು ಮಂತ್ರಿಮಂಡಲ ಐತಿ. ನನ್ನ ಮಂತ್ರಿಮಂಡಲ ನನ್ನ ಕೆಲಸ ನಾ ಮಾಡ್ಬೇಕಾಗಿತ್ತು. ವಾಟ್ ಈಸ್ ದಿ ಕಾನ್ಸ್ಟಿಟ್ಯೂಷನ್ ಡಿಕ್ಲೇರ್ಸ್ ದಟ್ ಪ್ರೆಸಿಡೆಂಟ್ ಈಸ್ ದಿ ಹೆಡ್ ಆಫ್ ದಿ ಯೂನಿಯನ್ ಎಕ್ಸಿಕ್ಯೂಟಿವ್. ನಾನು ಆ ಕಾರ್ಯಾಂಗದ ಮುಖ್ಯಸ್ಥನಾಗಿರೋದ್ರಿಂದ ನಾನು ಕಾರ್ಯ ಮಾಡಬೇಕು. ಐ ಶಾಲ್ ಪರ್ಫಾರ್ಮ್ ಮೈ ಡ್ಯೂಟಿ ಆಸ್ ಎ ಹೆಡ್ ಆಫ್ ದಿ ಯೂನಿಯನ್ ಎಕ್ಸಿಕ್ಯೂಟಿವ್. ಹೌದಾ? ಆವಾಗ ನನಗೆ ಹೆಲ್ಪ್ ಮಾಡಬೇಕು ಯಾರು? ಮಂತ್ರಿಮಂಡಲದವರು. ಮಂತ್ರಿಮಂಡಲದವರು ಒಂದು ಹೆಲ್ಪ್ ಮಾಡ್ತಾರೆ. ಏನಂತೇಳಿ? ನಾ ಅವರಿಗೆ ಸಹಾಯ ಕೇಳ್ತೀನಿ. ನೋಡ್ರಪ್ಪ, ಇಂಥದೊಂದು ಸಮಸ್ಯೆ ಐತಿ, ಮತ್ತೆ ಅಡ್ವೈಸ್ ಮಾಡ್ರಿ ಅಂತ. ಇದು ಪುಸ್ತಕೀಯವಾಗಿ ಹೇಳಕತ್ತದ್ದು ಹಿಂಗೆ, ರಿಯಲ್ ಆಗಿರೋದು ಬೇರೆ. ಯಾಕಂದ್ರೆ ಇಲ್ಲಿ ನಡೆಯೋದೇ ಪುಸ್ತಕೀಯವಾಗಿರೋದ್ರಿಂದ ಹೇಳ್ತೀನಿ. ನನಗೊಂದು ಇದ್ರ ಬಗ್ಗೆ ಅಡ್ವೈಸ್ ಮಾಡ್ರಿ ಅಂತೇಳಿ ಅವಾಗ ಅಡ್ವೈಸ್ ಮಾಡ್ತಾರೆ. ಅವ್ರು ರಾಂಗ್ ಅಡ್ವೈಸ್ ಮಾಡ್ತಾರೆ. ಅವಾಗ ನಾ ಏನ್ ಮಾಡ್ತೀನಿ, ಇದೊಂದು ಸ್ವಲ್ಪ ಯಾಕೋ ನನಗೆ ರಾಂಗ್ ಅನಿಸ್ತೈತಿ, ನೋಡ್ರಿ ನೀವು ಇನ್ನೊಂದ್ಸಲ ಕನ್ಸಿಡರ್ ಮಾಡ್ರಿ ಅಂತ ವಾಪಸ್ ಕಳಿಸ್ತೀನಿ. ಆಸ್ ಅ ಪ್ರೆಸಿಡೆಂಟ್ ಐ ಪರ್ಫಾರ್ಮ್ ಸಸ್ಪೆನ್ಸಿವ್ ವಿಟೋ, ಐ ಎನ್ಫೋರ್ಸ್ ಸಸ್ಪೆನ್ಸಿವ್ ವಿಟೋ ಆನ್ ದಿ ಕೌನ್ಸಿಲ್ ಆಫ್ ಮಿನಿಸ್ಟ್ರೀಸ್. ಅವಾಗ ಕೌನ್ಸಿಲ್ ಆಫ್ ಮಿನಿಸ್ಟ್ರೀಸ್ ಏನ್ ಮಾಡ್ತಾರೆ ಅಂತಂದ್ರೆ ಅದನ್ನ ರೀಕನ್ಸಿಡರ್ ಮಾಡ್ತಾರೆ, ಮರುಪರಿಶೀಲನೆ ಮಾಡ್ತಾರೆ. ಅವ್ರ ಇಲ್ರಿ ಎಲ್ಲ ಸರಿ ಐತಿ, ನೀವು ಸಹಿ ಮಾಡಬಹುದು ಅಂತೇಳಿ ನನಗೆ ಕಳಿಸ್ತಾರೆ. ಅವಾಗ ನಾ ಸಹಿ ಮಾಡ್ತೀನಿ. ಕೆಲಸ ಯಾರ ಹೆಸರಲ್ಲಿ ನಡೆದದ? ರಾಷ್ಟ್ರಪತಿಯವರ ಹೆಸರಲ್ಲಿ ನಡೆದದ. ತಪ್ಪು ಯಾರು ಮಾಡಿದಂಗಾತು? ರಾಷ್ಟ್ರಪತಿಯವರು ಮಾಡಿದಂಗಾತು. ರಾಷ್ಟ್ರಪತಿಗೆ ತಪ್ಪು ಮಾಹಿತಿಯನ್ನ ಕೊಡ್ರಿ
ಅಥವಾ ಕೊಟ್ಟದಕ್ಕೆ ನಾ ನಿಮಗೆ ಶಿಕ್ಷೆ ಮಾಡ್ತೀನಿ ಅಂತ ಪ್ರಧಾನಮಂತ್ರಿನ ಮತ್ತು ಅವರ ಮಂತ್ರಿಮಂಡಲವನ್ನ ಕೇಳಂಗಿಲ್ಲ. ಕೋರ್ಟಿಗೆ ಕರ್ಕೊಂಡು ಹೋಗಕ್ ಬರಂಗಿಲ್ಲ, ಸಮನ್ಸ್ ಇಶ್ಯೂ ಮಾಡಕ್ ಬರಂಗಿಲ್ಲ. ಯಾಕಂತಂದ್ರ ಅವರು ಪ್ರಧಾನಮಂತ್ರಿಗೆ ಸಹಾಯ ಮಾಡ್ಯಾರ, ನೀ ಅವರ ಸಹಾಯವನ್ನ ಕನ್ಸಿಡರ್ ಮಾಡು, ಬೇಕಾರೆ ಬಿಡು. ಅರ್ಥ ಆಗತೈತಿ? ನಾ ಹೆಲ್ಪ್ ಮಾಡಿರೋದು ರಾಷ್ಟ್ರಪತಿಗೆಪ್ಪ, ನೀವು ಬೇಕಂತಂದ್ರೆ ರಾಷ್ಟ್ರಪತಿನ ಕೇಳ್ಕೊರಿ ಅಂತಾರ ಅವರು. ನಾನು ಸಜೆಷನ್ ಅವನ ಯಾಕೆ ತಗೋಬೇಕು? ನಾ ಮಾಡೇನ್ ಸಜೆಷನ್, ಅವ ಯಾಕೆ ತಗೋಬೇಕು? ನಾ ಏನ್ ಬೇಕಾದ್ ಕೊಟ್ರು ಅದೇ ಹೇಳ್ತಿಲ್ಲ ಸರ್, ನಾವು ಹೇಳಿದ್ರೆ ಅವನಂಗ ಮಾಡಿನಿ ಅಂತಂದ್ರೆ ಅವ್ ಏನ್ ಬೇಕಾದ್ ಹೇಳ್ತಾನೆ, ನಾವು ತಿನ್ನತಂತ ತಿಥಿ ಕೇಳ್ತಾರ ಬರುತ್ತೆ, ಹಂಗಾಗತ್ತಿಲ್ಲ. ಅದಕ್ಕೆ ಅವರ ಸಲಹೆ ಮತ್ತು ಸಲಹೆಯನ್ನ ಕೊಟ್ಟದ್ದನ್ನ, ಈ ರೀತಿ ತಪ್ಪು ಸಲಹೆಯನ್ನ ಯಾಕೆ ಕೊಟ್ಟಿರಿ ಅಂತೇಳಿ ಕೋರ್ಟಿಗೆ ಎಳೆಯಲು ಬರುವುದಿಲ್ಲ. There is no legal jurisdiction over the wrong suggestion given by the ministries or council of ministers to the president. You cannot do that ಅಂತ. ಆ ರೀತಿ ಯಾವುದೇ ರೀತಿಯ ಆ ಕೆಲಸಗಳನ್ನ ಮಾಡಲು ನಮ್ಮಲ್ಲಿ ಪ್ರಾವಿಷನ್ಗಳಿಲ್ಲ. This means that the Union Council of Ministries has a immunity from the legal action. For what? For their suggestion given to the president. ಅವರು ಸಲಹೆಯನ್ನ ನೀಡಿದ್ದಕ್ಕಾಗಿ ಅವರಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಎನ್ಕ್ವೈರಿಗಳಿಲ್ಲ, ಕೋರ್ಟ್ನ ಲೀಗಲ್ ಆಕ್ಷನ್ ಇಲ್ಲ, ಕಾನೂನಿನ ಆಕ್ಷನ್ಗಳಿಲ್ಲ, ಕಾನೂನಿನ ಪ್ರಕ್ರಿಯೆಗಳನ್ನು ಅವರ ಮೇಲೆ ಸ್ಥಾಪಿಸಲು ಬರುವುದಿಲ್ಲ. ಅದಕ್ಕೆ ಅವರು ಬಿಂದಾಸ್ ಆಗಿರ್ತಾರೆ. ನಾನು ಏನ್ ಮಾಡ್ಕೊಳ್ಳೋರಿ ಅಂತ ಹಿಂಗ ಯಾಕಂತಂದ್ರೆ ಐ ಹ್ಯಾವ್ ಅ ಇಮ್ಯುನಿಟಿ ಫ್ರಮ್ ದಿ ಕಾನ್ಸ್ಟಿಟ್ಯೂಷನ್. ನಾನು ಸಂವಿಧಾನದಿಂದ ರಕ್ಷಣೆಯನ್ನ ಪಡ್ಕೊಂಡಾಗ ನೀವು ನನ್ನ ಮೇಲೆ ಏನು ಆಕ್ಷನ್ ಬಂತೀರಿ? ಈಗ ನಾ ಒಂದು ಎಕ್ಸಾಂಪಲ್ ಮೂಲಕನೇ ಹೇಳ್ತೀನಿ. ಈಗ ನಮ್ಮ ಭಾರತದ ರಾಷ್ಟ್ರಪತಿ ಮೇಡಮ್ ದ್ರೌಪದಿ ಮುರ್ಮು ಅವ್ರದಾರೆ. ಇವರಿಗೆ ಸಹಾಯವನ್ನ ಮಾಡಲು, ಸಹಕಾರವನ್ನ ನೀಡಲು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಒಂದು ಮಂತ್ರಿಮಂಡಲ ಐತಿ. ಕೌನ್ಸಿಲ್ ಆಫ್ ಮಿನಿಸ್ಟ್ರೀಸ್ ಅದಾರೆ. ಇವರು ಒಂದು ವಿಷಯದ ಮೇಲೆ ಅಥವಾ ಕಾನೂನಿನ ಮೇಲೆ ರಾಷ್ಟ್ರಪತಿಯವರಿಗೆ ಸಲಹೆಯನ್ನ ನೀಡ್ತಾರೆ. ದೇ ಗಿವ್ ಅಡ್ವೈಸ್ ಟು ದಿ ಪ್ರೆಸಿಡೆಂಟ್. ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ಪ್ರೆಸಿಡೆಂಟ್ಗೆ, ಅಧ್ಯಕ್ಷರಿಗೆ ಏನ್ ಮಾಡ್ತಾರೆ ಅಂತಂದ್ರೆ ಒಂದು ಸಲಹೆಯನ್ನ ಮಾಡ್ತಾರೆ, ಈ ರೀತಿ ನೀವು ಕೆಲಸ ಮಾಡ್ರಿ ಅಂತೇಳಿ. ಆವಾಗ ಇವರು ಸಹಿ ಮಾಡ್ತಾರೆ, ಮುರ್ಮು ಮೇಡಮ್ ಅವರು ಸಹಿ ಮಾಡ್ತಾರೆ. ಅದು ಜಾರಿಗೆ ಬರ್ತೈತಿ. ಜಾರಿಗೆ ಬಂದ ನಂತರ ಅದು ತಪ್ಪೈತಿ ಅಂತ ಇವ್ರಿಗೆ ಗೊತ್ತಿರ್ತೈತಿ. ಈಗ ನರೇಂದ್ರ ಮೋದಿ ಅವರು ಒಂದು ತಪ್ಪು ಅಡ್ವೈಸ್ ಮಾಡ್ಯಾರ ಅಂತ ಅನ್ಕೊಂತೀವಿ ನಾವು, ಅನ್ಕೊಳ್ಳೋಣ. ತಪ್ಪು ಅಡ್ವೈಸ್ ಮಾಡಿರ್ತಾರೆ. ಹಂಗಾಗಿ ನೀ ಯಾಕೆ ತಪ್ಪು ಅಡ್ವೈಸ್ ಮಾಡಿ ಅಂತೇಳಿ ಇವ್ರನ್ನ ಕೋರ್ಟಿಗೆ ಕರೆಯುವ ಅಧಿಕಾರ ಇಲ್ಲ. ದ್ಯಾಟ್ ಮಚ್ ಆಫ್ ದಿ ಇಮ್ಯುನಿಟಿ ಗಿವನ್ ಬೈ ದ ಆರ್ಟಿಕಲ್ 74 ಸಬ್ ಕ್ಲಾಸ್ 2 ಟು ದಿ ಕೌನ್ಸಿಲ್ ಆಫ್ ಮಿನಿಸ್ಟ್ರೀಸ್. ಅರ್ಥ ಆಯ್ತು ಏನಂತೇಳಿ? ಪ್ರಧಾನಮಂತ್ರಿ ನೇತೃತ್ವದಲ್ಲಿ ಇರ್ತಕ್ಕಂಥ ಮಂತ್ರಿಮಂಡಲವು ನೀಡಿರ್ತಕ್ಕಂಥ ಸಲಹೆ ತಪ್ಪೈತಿ ಅಥವಾ ಆ ರೀತಿ ಸಲಹೆ ನೀಡಬಾರದಾಗಿತ್ತು ಅಂತೇಳಿ ಅನ್ನೋ ಒಂದು ಕಾರಣಕ್ಕಾಗಿ ಅವರನ್ನ ಕಾನೂನಿನ ಪ್ರಕ್ರಿಯೆ ಒಳಪಡಿಸಲು ಬರುವುದಿಲ್ಲ. ದೇ ಹ್ಯಾವ್ ದಟ್ ಮಚ್ ಆಫ್ ಇಮ್ಯುನಿಟಿ ಫ್ರಮ್ ದಿ ಲೀಗಲ್ ಆಕ್ಷನ್ ಗಿವನ್ ಬೈ ದಿ ಕಾನ್ಸ್ಟಿಟ್ಯೂಷನ್ ಅಂಡರ್ ಆರ್ಟಿಕಲ್ 74 ಸಬ್ ಕ್ಲಾಸ್ 2. ಇಷ್ಟೇ ಇದ್ರದು. ಇನ್ನ ಇವ್ರನ್ನ ಯಾರು ನೇಮಕ ಮಾಡ್ತಾರೆ? ಪ್ರಧಾನಮಂತ್ರಿಯ ನೇತೃತ್ವದಲ್ಲಿ ಮಂತ್ರಿಮಂಡಲವು ರಾಷ್ಟ್ರಪತಿಯವರಿಗೆ ಸಹಾಯ ಮಾಡಲು ಇರಬೇಕು ಅಂತೇಳಿ ಆರ್ಟಿಕಲ್ 74 ಹೇಳ್ತೈತಿ. ಇರಬೇಕು ಅಂದ್ರೆ ದಡಗ್ನ ಬಂದು ಕೂತು ಬಿಡ್ತಾರೆ ಅವರು? ಇಲ್ಲ, ಯಾರೋ ಒಬ್ರು ಅವ್ರನ್ನ ಅಪಾಯಿಂಟ್ ಮಾಡ್ಬೇಕಲ್ಲ, ನೇಮಕ ಮಾಡ್ಬೇಕಲ್ಲ. ಪ್ರಧಾನಮಂತ್ರಿ ಅವರು ತಮ್ಮ ಕಾರ್ಯವನ್ನು ಮಾಡಲು ಸಲಹೆ ಮತ್ತು ಸೂಚನೆಗಳನ್ನು ನೀಡಲು ಪ್ರಧಾನಮಂತ್ರಿ ಮತ್ತು ಮಂತ್ರಿಮಂಡಲದ ಸಹಾಯವನ್ನ ಪಡ್ಕೊಂತಾರೆ, ನೇಮಕ ಮಾಡ್ಕೊಂತಾರೆ. ಅವ್ರು ಹೆಂಗ ನೇಮಕ ಆಗ್ತಾರೆ? ಎಷ್ಟು ಮಂದಿ ಇರಬೇಕು ಸಹಾಯ ಮಾಡಕ? ಅವ್ರ ಅಧಿಕಾರಾವಧಿ ಎಷ್ಟು, ಎಲ್ಲಿವರೆಗೂ ಅವ್ರ ಅಧಿಕಾರದಲ್ಲಿ ಇರ್ತಾರೆ ಅನ್ನೋದನ್ನ ಆರ್ಟಿಕಲ್ 75 ವಿವರಿಸ್ತೈತಿ. ಅದನ್ನ ಮುಂದಿನ ವಿಡಿಯೋದಲ್ಲಿ ಚರ್ಚೆ ಮಾಡೋಣ. ಈ ವಿಡಿಯೋದಲ್ಲಿ ಏನ್ ನೋಡಿದ್ವಿ ಅಂತಂದ್ರೆ ಆರ್ಟಿಕಲ್ 53ಕ್ಕೂ ಆರ್ಟಿಕಲ್ 73ಕ್ಕೂ ಮತ್ತು ಆರ್ಟಿಕಲ್ 74ಕ್ಕೂ ಇರತಕ್ಕಂಥ ಅವಿನಾವಭಾವ ಸಂಬಂಧಗಳ ಬಗ್ಗೆ ಚರ್ಚೆ ಮಾಡಿದ್ವಿ. ಆಮೇಲೆ ಆರ್ಟಿಕಲ್ 74ರಲ್ಲಿ ಹೇಳಿರ್ತಕ್ಕಂಥ ವಿಷಯಗಳ ಬಗ್ಗೆ ಕ್ಲಿಯರ್ ಆಗಿ ಚರ್ಚೆ ಮಾಡಿದ್ವಿ, ಅದರ ಬಗ್ಗೆ ಅಭ್ಯಾಸ ಮಾಡಿದ್ವಿ. ವಾಟ್ ದ ಆರ್ಟಿಕಲ್ 74 ಸಬ್ ಕ್ಲಾಸ್ 1 and 2 ಸ್ಪೀಕ್ಸ್ ಅಬೌಟ್ ಅಂತೇಳಿ ನಾವು ನೋಡಿದ್ವಿ. ಹೌದಾ? ಈ ಮಾಹಿತಿಯನ್ನ ಎಲ್ಲ ನೀವು ತಿಳ್ಕೊಂಡಿರಿ ಅಂತ ನಾನು ಅನ್ಕೊಂತೀನಿ. ಈ ವಿಡಿಯೋದಲ್ಲಿ ನಿಮಗೆ ನೀಡಿರ್ತಕ್ಕಂಥ ಮಾಹಿತಿ ನಿಮಗೆಲ್ಲ ಅರ್ಥ ಆಗೈತಿ ಅಂತ ಅನ್ಕೊಂತೀನಿ. ಅರ್ಥ ಆಗಿತ್ತು ಅಥವಾ ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿತ್ತು ಅಂತಂದ್ರೆ ಈ ಮಾಹಿತಿಯನ್ನು ಎಲ್ಲರಿಗೂ ಶೇರ್ ಮಾಡ್ರಿ, ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ರಿ. ಹಂಗೆ ಮುಂದಿನ ವಿಡಿಯೋದಲ್ಲಿ ಆರ್ಟಿಕಲ್ 75 ಬಗ್ಗೆ ಚರ್ಚೆ ಮಾಡೋಣ. ಹೂ ಶಾಲ್ ಅಪಾಯಿಂಟ್ ದಿ ಸಬಾರ್ಡಿನೇಟ್ ಆಫೀಸರ್ಸ್ ಅಂಡ್ ವಾಟ್ ದೇರ್ ಡ್ಯೂರೇಷನ್ ಅಂಡ್ ಹೌ ಮಚ್ ಮೆಂಬರ್ಸ್ ಆರ್ ವರ್ಕಿಂಗ್ ಅಂಡರ್ ದಿ ಪ್ರೆಸಿಡೆಂಟ್. ಇವೆಲ್ಲವುಗಳ ಬಗ್ಗೆ ಆರ್ಟಿಕಲ್ 75 ಸ್ಪಷ್ಟಪಡಿಸ್ತೈತಿ. ವಾಟ್ ಈಸ್ ದ ಕ್ವಾಲಿಫಿಕೇಶನ್, ಏನು ಅರ್ಹತೆ ಇರಬೇಕು ಅವರಿಗೆ, ಅದರ ಬಗ್ಗೆನೂ ಆರ್ಟಿಕಲ್ 75 ಸ್ಪಷ್ಟಪಡಿಸ್ತೈತಿ. ಅದನ್ನು ಮುಂದಿನ ವಿಡಿಯೋದಲ್ಲಿ ಚರ್ಚೆ ಮಾಡೋಣ. ಅಲ್ಲಿವರೆಗೂ ಧನ್ಯವಾದಗಳು.